ನಕಲಿ ಬಟ್ಟೆ ತಯಾರಿಕಾ ಅಡ್ಡೆ ಮೇಲೆ ಪೊಲೀಸರು ದಾಳಿ ಮಾಡಿ ಸೀಸ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ 50 ಲಕ್ಷ ಮೌಲ್ಯದ ನಕಲಿ ಟಿ ಶರ್ಟ್ ಅನ್ನ ಸೀಸ್ ಮಾಡಿದ್ದು, ವಿದೇಶಿ ಬ್ರಾಂಡೆಡ್ ಬಟ್ಟೆಗಳು 500ರಿಂದ 600ಕ್ಕೆ ಮಾರಾಟ ಮಾಡ್ತಾ ಇದ್ರು. ಅಮೆರಿಕನ್ ಕಂಪನಿ ಬ್ರಾಂಡೆಡ್ ಶರ್ಟ್ ನಕಲು ಮಾಡಿ ಮಾರಾಟವನ್ನ ಮಾಡ್ತಾ ಇದ್ರು. ಮಾದನಾಯಕನಹಳ್ಳಿ ಪೊಲೀಸರಿಂದ 3 ಬಂಧಿಸಲಾಗಿದೆ. ಒಟ್ಟಾರೆಯಾಗಿ 50 ಲಕ್ಷ ಮೌಲ್ಯದ ಟಿ ಶರ್ಟ್ ಅನ್ನ ಸೀಸ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ನಕಲಿ ಟಿ ಶರ್ಟ್ ಅನ್ನ ಪೊಲೀಸರು ಸೀಸ್ ಮಾಡಿದ್ದು, 3 ಪೊಲೀಸರು ಬಂಧಿಸಿದ್ದಾರೆ. ನಕಲಿ ಟಿ ಶರ್ಟ್ ಅನ್ನ ಸೀಸ್ ಮಾಡಿ ಬ್ರಾಂಡೆಡ್ ಹೆಸರಿನಲ್ಲಿ ಟಿ ಶರ್ಟ್ಗಳನ್ನು ಮಾರಾಟ ಮಾಡ್ತಾ ಇದ್ರು. ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಅರೆಸ್ಟ್ ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘು. ರಾಘು, ನಕಲಿ ಟಿ ಶರ್ಟ್ ಅನ್ನ ಸೀಸ್ ಮಾಡಿದ್ದಾರೆ, ಆ 3 ಬಂಧಿಸಿದ್ದಾರೆ. ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಕಾವ್ಯ, ಬ್ರಾಂಡೆಡ್ ಶರ್ಟ್ಗಳ ಹೆಸರಿನಲ್ಲಿ ನಕಲಿ ಶರ್ಟ್ಗಳನ್ನ ಮಾರಾಟ ಮಾಡ್ತಾ ಇದ್ದಂತಹ ಜಾಲವನ್ನ ಈಗ ಪೊಲೀಸರು ಭೇದಿಸಿರುವಂತದ್ದು. ಸದ್ಯ ಇದು ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ತೋಟದ ಗುಡ್ಡಹಳ್ಳಿಯಲ್ಲಿ ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ 3 ಆರೋಪಿಗಳು ಈಗ ಸೆರೆಯಾಗಿರುವಂತದ್ದು. ಪ್ರಮುಖವಾಗಿ ಅಮೆರಿಕನ್ ಕಂಪನಿಯ ಬ್ರಾಂಡೆಡ್ ಶರ್ಟ್ ಗಳನ್ನ ಇವರು ನಕಲಿ ಶರ್ಟ್ ಗಳನ್ನ ತಯಾರು ಮಾಡ್ತಾ ಇದ್ರು. US ಪೋಲೋ ಇರ್ಬೋದು, ಸ್ವೀಡನ್ ಬರ್ಬರಿ ಪೋಲೋ ಈ ರೀತಿಯಾದಂತಹ ಶರ್ಟ್ ಗಳನ್ನ ತಯಾರು ಮಾಡಿ ಹೈದರಾಬಾದ್, ಬೆಂಗಳೂರು ಜೊತೆಗೆ ಚೆನ್ನೈಗಳಿಗೆ ರಫ್ತನ್ನ ಮಾಡ್ತಾ ಇದ್ರು. ಅಲ್ಲಿಗೆಲ್ಲವೂ ಕೂಡ ಮಾರಾಟವನ್ನ ಮಾಡ್ತಾ ಇದ್ರು. ನಿಖರವಾದಂತಹ ಮಾಹಿತಿಯ ಮೇರೆಗೆ ದಾಳಿ ಮಾಡಿದಂತ ಪೊಲೀಸರಿಗೆ 3 ಕೂಡ ಅಲ್ಲೇ ಸ್ಥಳದಲ್ಲೇ ಸಿಕ್ಕಿ ಬಿದ್ದಿರುವಂತದ್ದು. ಎಲ್ಲವನ್ನ ಕೂಡ ಈಗ ವಶಕ್ಕೆ ಪಡೆಯುವಂತ ಕೆಲಸಗಳಾಗಿದೆ. ಸುಮಾರು 50 ಲಕ್ಷ ಮೌಲ್ಯದ ನಕಲಿ ಬ್ರಾಂಡೆಡ್ ಬಟ್ಟೆಗಳನ್ನ ವಶಕ್ಕೆ ಪಡೆಯುವುದರ ಜೊತೆಗೆ ಆ 3 ಆರೋಪಿಗಳನ್ನ ಕೂಡ ವಶಕ್ಕೆ ಪಡೆದು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಕಾವ್ಯ, ಥ್ಯಾಂಕ್ ಯು ರಾಘು ಡೀಟೇಲ್ಸ್ಗಾಗಿ.